ರಕ್ಷಣೆಗಾಗಿ ಎಸ್ಪಿ ಮೊರೆ ಹೋದ ಲವ್ ಬರ್ಡ್ಸ್. ಅನ್ಯ ಜಾತಿಯ ಪ್ರೀತಿಗೆ ಯುವತಿ ಕುಟುಂಬಸ್ಥರ ಅಡ್ಡಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗಕ್ಕೆ ಹೆದರಬಾರ್ದು ಎಂದು ನೀವು ಸಾಂಗ್ ಕೇಳಿರ್ಬೇಕು. ಹೀಗಾಗಿ ಇಲ್ಲೊಂದು ಪ್ರೇಮಿಗಳ ಜೋಡಿ ನಮ್ಗೆ ಜೀವ ಬೆದರಿಕೆ ಇದೆ ಅಂತ ಬೆಳಗಾವಿ ಎಸ್ಪಿ ಕಚೇರಿಗೆ ಬಂದಿದ್ದಾರೆ ಕಣ್ರಿ. ಇವರಿಬ್ರು ಮನಸಾರೆ ಒಬ್ಬರಿಗೊಬ್ರು ಪ್ರೀತಿ ಮಾಡಿದ್ದಾರೆ. ನಿನ್ನ ಬಿಟ್ಟು ನಾನಿರಲಾರೆ, ನಾನಿನ್ನ ಬಿಡಲಾರೆ ಎಂದು ಕೆಲವು ದಿನಗಳ ಹಿಂದೆ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ವಿವಾಹ ಆಗಿದ್ರು. ಚೆನ್ನಾಗಿ ಬದುಕಿ ಬಾಳ್ಬೇಕು, ಲವ್ ಮ್ಯಾರೇಜ್ ಆಗಿ ಇಷ್ಟಪಟ್ಟವಳ ಜೊತೆ ಇರಬೇಕು ಅಂತ ಭಾವಿಸಿದ್ದ ಹುಡುಗನಿಗೆ ದೊಡ್ಡ ಆಘಾತ ಎದುರಾಗಿದೆ ಕಣ್ರಿ. ಕಾರಣ ಕೇಳಿದ್ರೆ ಹುಡುಗಿ ಮನೆಯವರ ಭಯವಂತೆ. ಒಂದಾಗಿ ಬಾಳಬೇಕೆಂಬ ಪ್ರೇಮಿಗಳಿಗೆ ಬಿಗ್ ಶಾಕ್. ಮನೆ ಬಿಟ್ಟು ಓಡಿ ಬಂದವಳಿಗೆ ಇದೆಂತ ತೊಂದರೆ. ಈ ಸಮಾಜದಲ್ಲಿ ಪ್ರೇಮಿಗಳನ್ನ ಒಂದಾಗಿಸೋದು ತುಂಬಾನೇ ಕಠಿಣ ಕಣ್ರಿ. ಆದ್ರೆ ದೂರ ಮಾಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಇಲ್ಲೂ ಕೂಡ ಅದೇ ಆಗಿದ್ದು ನೋಡಿ. ನಾವು ಮಾನಿಂಗೇಶ್ವರ ಗುಡಿಯಾಗ ಮದುವೆ ಆಗಿದ್ರಿ. ನಮಗೆ ಇವ್ರ ಮನೆಯಿಂದ ಕಿರಿಕಿರಿ ಹತ್ತಾಯ್ತು. ನಮ್ಮ ಕಂಡ್ರೆ ಇವ್ರ ಮನೆ ಹೋಗ್ಬೇಕು. ಅವ್ರ ಹಂಗೆ ಒಂದು ಸ್ವಲ್ಪ ವಿರುದ್ಧ ಇದ್ದಂಗೆ ಐತ್ರಿ. ಹೀಗಾಗಿ ನಮ್ಮನ್ನ ಕಂಡ್ರೆ ಇವ್ರಿಗೆ ಆಗೋಲ್ರಿ, ಇವ್ರ ಮನೆಯವ್ರಿಗೆ. ಇವ್ರ ಮನೆಯವ್ರ ಕಂಡ್ರೆ ನಮ್ಮ ಮನೆಯವ್ರಂತೂ ಏನು ಕೇಳೋಲ್ರಿ. ವೈದಿಬಾಯ್ ಹೀಗೆ ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಿರುವ ಈ ಜೋಡಿಗಳನ್ನ ಒಮ್ಮೆ ನೋಡ್ಬಿಡಿ. ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಲವರ್ಸ್ಗಳು. ಗೋಕಾಕ್ ಫಾಲ್ಸ್ ಜೋಡಿಗಳು ಒಬ್ಬರಿಗೊಬ್ರು ಲವ್ ಮಾಡ್ತಿದ್ರು. ಮನಸಾರೆ ಇಷ್ಟಪಟ್ಟು ದೇವಸ್ಥಾನದಲ್ಲಿ ಮ್ಯಾರೇಜ್ ಕೂಡ ಆಗಿದ್ರಂತೆ. ಆದ್ರೀಗ ಈ ಜೋಡಿಗಳಿಗೆ ಹುಡುಗಿ ಮನೆಯವರೇ ವಿಲನ್ ಆಗಿದ್ದಾರೆ ನೋಡಿ. ಎಷ್ಟು ವರ್ಷ ಆಯ್ತಮ್ಮ ನೀವು ಲವ್? ನಾವು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈಗ ಪ್ರೀತಿ ಮಾಡಿದ್ರಿ. ಎಲ್ಲಿ ಮದುವೆ ಆಗಿದ್ದೀರಿ? ನಾವು ಅಲ್ಲೇ ಮಾನಿಂಗೇಶ್ವರ ಗುಡಿದಾಗ. ಯಾವಾಗ ಮದುವೆ ಆದ್ರಿ? ನಮ್ಮ ಮದುವೆಗೆ ಒಂದು 7 ತಿಂಗಳು ಆಗುತ್ತೆ. 7 ತಿಂಗಳು ಆಗುತ್ತೆ. ಅಲ್ಲಿಂದ ಏನು ನಿಮ್ಗೇನೇನು ಹೊಡಿತೀವಿ ಅಂತಾರ? ಅವ್ರಿಗೆ ಈಗ ಗೊತ್ತಾಗಿ ಈಗ ಗೊತ್ತಾಗಿ ಅದಕ್ಕೆ ನಿಮ್ಗೆ ಹೆದರಿಕೆ ಆಗತ್ತೆ. ಪ್ರೇಮಿಗಳಿಗೆ ಅಡ್ಡ ಬಂತ ಜಾತಿ ವ್ಯವಸ್ಥೆ. ಹುಡುಗಿ ಎಸ್ಸಿ, ಹುಡುಗ ಎಸ್ಟಿ ಸಮುದಾಯ. ಹೀಗೆ ಎಸ್ಪಿ ಕಚೇರಿ ಮುಂದೆ ಬಂದ ಜೋಡಿ ಶಿವಪ್ಪ ಮೂಕಗೋಳ್ ಹಾಗೂ ವಿಮಲಾ ಭೂವಿ ಕಣ್ರಿ. ಕಳೆದ 2 ವರ್ಷದಿಂದ ಪ್ರೀತಿಸುತ್ತಿದ್ದಾರೆ. ಹುಡುಗ ಶಿವಪ್ಪ ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಇದೆ. ಆದ್ರೆ ವಿಮಲಾ ಮನೆಯಲ್ಲಿ ವಿರೋಧ ಇತ್ತು. ಹೀಗಾಗಿ ವಿಮಲಾ ಮನೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ. ಸದ್ಯ ಪೊಲೀಸರ ರಕ್ಷಣೆ ಕೋರಿದ್ದಾರೆ. ಒಂದೇ ಊರ? ಎಷ್ಟು ವರ್ಷದಿಂದ ಲವ್ ಮಾಡಿದ್ರಿ? 2 ವರ್ಷ. ಮದುವೆ ಆದ್ರೆ ನಾವು ಒಂದು 7-8 ತಿಂಗಳ ಮೇಲೆ. ಈಗ ಎಲ್ಲಿ ಇರ್ತೀರಿ ಇಬ್ರು? ಇರಾಕ್ ಏನಿಲ್ರಿ, ಅದು ಮದುವೆ ಆಗಿದ್ದ ನಾವು ಅವ್ರ ಮನ್ಯಾಗ ಗೊತ್ತಾಗಂತಲ ಈಗಿನ ಕೂಡಿ ಹಾಕಾಕತ್ತಾರ. ಒಳಗೆ ಕಿಲೆ ಹಾಕಿ ಮಲಸೋದು, ಈಗಿನ ಹೊರಗೆ ಟಾಯ್ಲೆಟ್ ಎದಕ್ಕೆ ಬೇಕಾದ್ರೆ ಹೋದ್ರೂ ಬೆನ್ನು ಹತ್ತೋದು, ಹೆಂಗೆ ಮಾಡಾಕತ್ತಾರ. ಧಮಕಿ ನಮಗದು ಏನು ಹಾಕಿಲ್ರಿ, ನಮಗೆ ರಕ್ಷಣೆ ಕೊಡ್ರಿ ಅಂತ ಹೇಳಿ ನಾವು ಬಂದ್ರಿ ಇಷ್ಟೇ ರೀ. ಹೌದು, ಇಬ್ರು ಕಳೆದ 8 ತಿಂಗಳ ಹಿಂದೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಮದುವೆ ಕೂಡ ಆಗಿದ್ರು. ಆದ್ರೆ ಈ ವಿಚಾರ ಹುಡುಗಿ ಮನೆಯಲ್ಲಿ ಗೊತ್ತಿರ್ಲಿಲ್ಲ. ಆದ್ರೆ ಈಕೆಯ ಕುತ್ತಿಗೆಯಲ್ಲಿ ತಾಳಿ ನೋಡಿ ಹುಡುಗಿ ಮನೆಯವರು ಶಾಕ್ ಆಗಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಯುವತಿ ಎಲ್ಲವನ್ನ ಭಯಬಿಟ್ಟಿದ್ಲು ನೋಡಿ. ಇನ್ನು ಹುಡುಗ ಎಸ್ಟಿ ಕಾಸ್ಟ್ ಮತ್ತು ಆ ಹುಡುಗನೇ ಯುವತಿ ಮನೆಯಲ್ಲಿ ಇಷ್ಟ ಇರ್ಲಿಲ್ವಂತೆ. ಹೀಗಾಗಿ ಮಾವಂದಿರು ಹಾಗೂ ಅಣ್ಣಂದಿರು ಬೆದರಿಕೆ ಹಾಕ್ತಿದ್ದಾರೆ ಅಂತಾಳೆ ಯುವತಿ. ಏನ್ ಬೇರೆ ಬೇರೆ ಜಾತಿ ಐತಿ? ನಮ್ದು ಎಸ್ಟಿ, ಇವ್ರದ್ದು ಎಸ್ಟಿ. ಅಂದ್ರೆ ಜಾತಿ ಬೇರೆ ಐತಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡತ್ತಾರ ಮನ್ಯಾಗ? ಹಂಗೇನಿಲ್ರಿ, ಇವ್ರ ಕಂಡ್ರೆ ಇಷ್ಟ ಇಲ್ಲ. ಒಟ್ಟ ನಿಮಗೆ ಇಷ್ಟ ಅದಾರಲ್ಲ? ನಂಗೆ ಇಷ್ಟ ಅದ. ಏನು ಹೇಳ್ತಾರೆ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಕುಟುಂಬಸ್ಥರಿಗೆ ಏನಂತ ಮನವಿ ಮಾಡ್ಕೋತಾರೆ? ನಾ ಇವ್ರ ಜೊತೆನೇ ಇರ್ತೀನಿ. ಇವ್ರ ಜೊತೆ ಇರ್ತಾರೆ ಅಂದ್ರೆ ನಮ್ಮ ಪಡೆಗೆ ನಾವು ಬಿಡ್ರಿ. ಇಬ್ಬರು ಕೂಡ ವಯಸ್ಕರಿದ್ದಾರೆ. ಮನಸಾರೆ ಇಷ್ಟಪಟ್ಟವರು ಒಂದಾಗಿ ಮುಂದೆ ಜೀವನ ಸಾಗಿಸಬೇಕು ಎಂದ್ಕೊಂಡಿದ್ದಾರೆ. ಆದ್ರೆ ಮನೆಯವರ ಕೋಪ ಎಲ್ಲಿ ಇಬ್ಬರ ಜೀವಕ್ಕೆ ತೊಂದರೆ ಆಗತ್ತೋ ಎಂಬ ಭಯದಲ್ಲಿ ಪೊಲೀಸರ ರಕ್ಷಣೆ ಕೋರಿದ್ದಾರೆ. ಸದ್ಯಕ್ಕೆ ಬೆಳಗಾವಿ ಎಸ್ಪಿ ಕಚೇರಿಗೆ ಈ ಜೋಡಿ ಆಗಮಿಸಿದ್ದಾರೆ ನೋಡಿ. ಇನ್ನು ಪೊಲೀಸರು ಇಬ್ಬರು ಜೋಡಿಗಳಿಗೆ ಒಂದಾಗಿಸುತ್ತಾರಾ ಅಥವಾ ಪೋಷಕರಿಗೆ ಕರೆದು ಬುದ್ಧಿವಾದ ಹೇಳ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.